ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಈ 4 ಕೆಲಸ ಮಾಡಿದ್ರೆ ಎಂದಿಗೂ ಸಹ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ. ನಾವು ಗೊತ್ತಿಲ್ಲದೇನೋ ಈ ಕೆಲಸಗಳನ್ನ ಬೆಳಿಗ್ಗೆ ಎದ್ದಾಗ ಮಾಡ್ತಿದ್ರೆ ಇಂದಿನಿಂದನೇ ಅಭ್ಯಾಸವನ್ನು ಬದಲಾಯಿಸ್ಕೋಬೇಕು. ಈ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟರೆ, ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಖಚಿತವಾಗಿಯೂ ಸಹ ಮಹಾಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸ್ತಾಳೆ. ಪ್ರತಿಯೊಬ್ಬರಿಗೂ ಸಹ ಹಣ ಸಂಪಾದನೆ ಮಾಡಬೇಕು, ಜೀವನ ಚೆನ್ನಾಗಿರಬೇಕು, ಕುಟುಂಬದಲ್ಲಿ ಸದಾ ಹಣಕಾಸಿನ ಕೊರತೆ ಇಲ್ಲದೆ ಸುಖ ಸಂತೋಷದಿಂದ ಇರಬೇಕು ಎಂಬ ಆಸೆ ಇದ್ದೇ ಇರುತ್ತೆ. ಆದರೆ ಕಷ್ಟಪಟ್ಟು ದುಡಿದ್ರೂ ಕೂಡ ತಿಳಿಯದೇ ಮಾಡುವಂತಹ ಕೆಲವು ಸಣ್ಣ ತಪ್ಪುಗಳಿಂದ ದಾರಿದ್ರ್ಯ ಹೆಚ್ಚುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಸಹ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡ್ಕೋಬಾರ್ದು. ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ಸಹ ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ. ಮೊದಲು ಶುಚಿಯಾಗಿ ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಸಮಯ ಆದ ನಂತರವಷ್ಟೇ ಕನ್ನಡಿ ನೋಡಬೇಕು. ರಾತ್ರಿ ಮಲಗುವಾಗ ನಾನಾ ಆಲೋಚನೆಗಳಿಂದ ನಿದ್ರೆ ಮಾಡಿರ್ತೀರ. ಕೆಲವೊಮ್ಮೆ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತೆ. ಆದ್ದರಿಂದ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ಅದರ ಬಿಂಬದಂತೆಯೇ ಆ ದಿನವೆಲ್ಲ ಕೆಲಸದಲ್ಲಿ ನಷ್ಟ, ಅದೃಷ್ಟ ಇಲ್ಲದಂತೆ ಆಗುತ್ತೆ. ಸ್ನಾನ ಅಥವಾ ಕೈಕಾಲು ಮುಖ ತೊಳೆದ ಮೇಲೆಯೇ ಕನ್ನಡಿ ನೋಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜಗಳಗಳನ್ನ ನೋಡಬಾರ್ದು. ಹೌದು, ಮನೆಯ ಹೊರಗಡೆ ಯಾರಾದರೂ ಕೂಗಾಡ್ತಿದ್ರೆ ಅಥವಾ ಜಗಳಗಳನ್ನ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಸಹ ನೋಡಲು ಹೋಗಬಾರ್ದು. ಇದರಿಂದ ಆ ದಿನ ಎಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಉದ್ಯೋಗ, ವ್ಯಾಪಾರ, ಪ್ರಯಾಣದಲ್ಲಿ ನಿಮಗೂ ಕೂಡ ಜಗಳ ಆಗುವ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗದಂತೆ ಆಗುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಕೈಕಾಲುಗಳನ್ನು ತೊಳೆಯದೆ ಅಥವಾ ಸ್ನಾನ ಮಾಡದೆ ಅಡುಗೆ ಮನೆಗೆ ಪ್ರವೇಶ ಮಾಡಬಾರ್ದು. ಎಷ್ಟೋ ಜನ ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆಯನ್ನು ಬಿಸಿ ಮಾಡುವುದು ಅಥವಾ ಹಾಲನ್ನು ಬಿಸಿ ಮಾಡುವುದು ಮಾಡ್ತಾರೆ. ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡುಗೆ ಕೋಣೆಗೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣ ಆಗುತ್ತೆ. ಇದರಿಂದ ಲಕ್ಷ್ಮೀ ದೇವಿಯು ಕೂಡ ಆ ಮನೆಗೆ ಅನುಗ್ರಹಿಸುವುದಿಲ್ಲ. ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾದ ಅಡುಗೆ ಮನೆ ಪ್ರವೇಶ ಮಾಡುವ ಮುನ್ನ ಕನಿಷ್ಠ ಕೈಕಾಲು ತೊಳೆದಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕನ್ನು ನೋಡಬಾರ್ದು. ಸಿಂಕ್ನಲ್ಲಿ ಏನಾದರೂ ರಾತ್ರಿ ಇಟ್ಟಿದ್ದಂತಹ ಎಂಜಲು ಪಾತ್ರೆಯನ್ನು ನೋಡುವುದು ಸಹ ಅಶುಭ ಸಂಕೇತ. ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮುನ್ನವೇ ಸ್ತ್ರೀಯರು ಅಡುಗೆ ಮನೆಯಲ್ಲಿನ ಎಲ್ಲ ಎಂಜಲು ಪಾತ್ರೆಗಳನ್ನು ತೊಳೆದು ನಂತರ ಮಲಗಬೇಕು. ಇಲ್ಲ ಅಂದರೆ ಮನೆಗೆ ಬಡತನ ಬರುತ್ತೆ. ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು. ಶುಚಿಯಾದ ಅಡುಗೆ ಮನೆ ನೋಡಿ ದಿನ ಆರಂಭ ಮಾಡೋದು ಮಂಗಳಕರ. ಇದರಿಂದ ದಿನ ಎಲ್ಲ ಅದೃಷ್ಟ ಕೂಡಿ ಬರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡಬಾರ್ದು. ಅದರಲ್ಲೂ ಸಹ ಕೆಟ್ಟು ನಿಂತಿರುವಂತಹ ಗಡಿಯಾರವನ್ನು ನೋಡಿ ದಿನವನ್ನು ಆರಂಭ ಮಾಡಬಾರ್ದು. ಇದು ಶುಭವಲ್ಲ. ಇದು ನೆಗೆಟಿವ್ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದರಿಂದ ಅನಾರೋಗ್ಯ ಸಮಸ್ಯೆಯೂ ಹೆಚ್ಚುತ್ತದೆ. ತಪ್ಪಾದ ಸಮಯ ನೋಡಿದಾಗ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುತ್ತದೆ. ಆ ದಿನವೆಲ್ಲ ಆತಂಕ ಕೂಡಿರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ, ನಂತರ ನೀವು ಇಷ್ಟಪಡುವ ವ್ಯಕ್ತಿಗಳ ಫೋಟೋ ನೋಡಿ. ಕೆಲವರು ಮಲಗುವಾಗ ಪಕ್ಕದಲ್ಲೇ ಮೊಬೈಲ್ ಇಟ್ಟು ನಿದ್ರಿಸುತ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ವಾಲ್ಪೇಪರ್ನಲ್ಲಿ ಇಟ್ಟ ಚಿತ್ರ ನೋಡಿ ದಿನವನ್ನು ಆರಂಭ ಮಾಡ್ತಾರೆ. ವಾಲ್ಪೇಪರ್ನಲ್ಲಿ ದೇವರ ಫೋಟೋ, ಪ್ರಕೃತಿ ಫೋಟೋ, ಪುಣ್ಯ ನದಿಗಳು, ಕಲ್ಯಾಣಿಗಳು, ಹಸಿರುವನ, ಇಷ್ಟ ದೇವರ ಫೋಟೋಗಳನ್ನ ಕೂರಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ನೆರಳನ್ನು ನೋಡುವುದು ಸಹ ಅಶುಭ ಎಂದು ಹೇಳಲಾಗುತ್ತೆ. ನಿಮ್ಮ ನೆರಳಾಗಲಿ ಅಥವಾ ಬೇರೆಯವರ ನೆರಳಾಗಲಿ ಎದ್ದ ಕೂಡಲೇ ನೋಡಬೇಡಿ. ಇದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ. ಎದ್ದ ಕೂಡಲೇ ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿಯನ್ನು ನೋಡಬಾರ್ದು. ಮನೆಗೆ ದೃಷ್ಟಿ ತೆಗೆಯೋದಿಕ್ಕೆ ಅಂತ ಕಟ್ಟಿದಂತಹ ಕುಂಬಳಕಾಯಿಯಲ್ಲಿದ್ದ ನೆಗೆಟಿವ್ ಶಕ್ತಿ ಹೆಚ್ಚಾಗುತ್ತದೆ. ಅದನ್ನು ನೋಡಿ ದಿನ ಆರಂಭ ಮಾಡಿದ್ರೆ ಕಾರ್ಯ ಆತಂಕ ಏರ್ಪಡುತ್ತದೆ. ಪ್ರಯಾಣದಲ್ಲಿ ಅಡೆತಡೆ, ವ್ಯಾಪಾರ ನಷ್ಟ, ಮಾನಸಿಕ ಕಿರಿಕಿರಿ ಇದರಿಂದ ಉಂಟಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಕರಗಳನ್ನು ನೋಡಿಕೊಳ್ಳುತ್ತಾ, ಅಂದರೆ ನಿಮ್ಮ ಕೈಗಳನ್ನು ನೋಡಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಹಸ್ತದಲ್ಲಿ ಲಕ್ಷ್ಮಿ, ಸರಸ್ವತಿ, ಗಣೇಶನನ್ನು ನೋಡಬೇಕು. ಕರಾಗ್ರೆ ವಸತಿ ಲಕ್ಷ್ಮಿ ಹೇಳುತ್ತಾ ಕಣ್ಣುಗಳನ್ನು ಮುಚ್ಚಿ ನಂತರ ಭೂಮಿ ದೇವಿಗೆ ನಮಸ್ಕಾರ ಮಾಡ್ಕೋಬೇಕು. ನಂತರ ನಿಮ್ಮ ಮನೆ ದೇವರು, ಇಷ್ಟ ದೇವರುಗಳನ್ನ ಸ್ಮರಿಸ್ಕೋಬೇಕು. ನಿಮ್ಮ ಇಡೀ ದಿನ ಚೆನ್ನಾಗಿರಲಿ ಎಂದು ಪ್ರಕೃತಿ ಮಾತೆಗೂ ಸಹ ಬೇಡ್ಕೊಂಡು ದಿನವನ್ನು ಶುಭ ಯೋಚನೆಗಳಿಂದ ಆರಂಭ ಮಾಡಬೇಕು.
ಸೂರ್ಯದೇವರನ್ನು ನೋಡುತ್ತಾ ಕೈ ಮುಗಿದು ಇಡೀ ಕುಟುಂಬದವರಿಗೆ ಉತ್ತಮ ಆರೋಗ್ಯ, ಆಯಸ್ಸು, ಯಶಸ್ಸು ನೀಡು ಭಗವಂತ ಎಂದು ಬೇಡ್ಕೋಬೇಕು. ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು, ಮನೆಯ ಬೇರೆ ಸದಸ್ಯರು ಕೂರುವುದು ಅಥವಾ ಹೊರಗಿನವರು ಕೂರುವುದು ಅಥವಾ ಮಲಗುವುದು ಮಾಡಬಾರ್ದು. ಅಕಸ್ಮಾತ್ ಕೂರಲೇಬೇಕು ಎಂದರೆ ಮಂಚದ ಮೇಲಿನ ಬೆಡ್ಶೀಟನ್ನು ಬದಲಿಸಬೇಕು. ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮಗಳನ್ನ ಪಾಲಿಸಬೇಕು. ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದ್ರಿಸಿದ ನಂತರ ಖಚಿತವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ಮನೆಯೊಳಗೆ ತಿರುಗಾಡಬೇಕು. ಇಲ್ಲವಾದರೆ ಅದೃಷ್ಟ ಯಜಮಾನನಿಗೆ ಕಡಿಮೆಯಾಗುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಮಾಡಬಾರದ ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.